ಸೊ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ವರ್ಧನ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ಒಂದು ಕ್ರೇಜಿ ಆಗಿರೋ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಬನ್ನಿ ಕ್ಯಾಮ್ರಾಮನ್. ಸೊ ಇವತ್ತು ನಮ್ಮ ಕ್ಯಾಮ್ರಾಮನ್ಗೆ ಒಂದು ಚಾಲೆಂಜ್ನ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಇವತ್ತು ನಮ್ಮ ಕ್ಯಾಮ್ರಾಮನ್ಗೆ 1000 ರೂಪೀಸ್ ಕೊಡ್ತೀನಿ. ನೀನು ಆ ಥರ ಎಲ್ಲ ಕೊಡಲ್ವಾ? ಏನು ವಿಷಯ, ಏನಿಗೆ ಕೊಡ್ತಾ ಇದೆಯಾ? ಆದರೆ ಇದರಲ್ಲಿ ಒಂದು ಚಿಕ್ಕ ಟಾಸ್ಕ್ ಇದೆ. ಓ, ಟಾಸ್ಕ್ ಗೊತ್ತಿತ್ತು ನನಗೆ. ಏನಿಲ್ಲ, ಟಾಸ್ಕ್ ಕೊಡ್ತೀಯಾ ಅಂತ ಗೊತ್ತಿತ್ತು. ಹೇಳು. ಏನಿಲ್ಲ, ನೀವು ಪ್ರತಿ ಸಲ ಒಂದು ಇಂಗ್ಲೀಷ್ ಪದ ಹೇಳಿದ್ರು ಕೂಡ 10 ರೂಪಾಯಿ ಕಟ್ಟಾಗುತ್ತೆ. 10 ರೂಪಾಯಿ? ಕನ್ನಡದ ಹುಡುಗ ನಾನು, ಕನ್ನಡದ ಅಭಿಮಾನಿ ನಾನು. ಇಂಗ್ಲೀಷ್ ಮಾತಾಡಲ್ಲ, ಅದು ಆಗಿದೆ. ಅಲ್ಲಿ ಚಾಲೆಂಜ್ ಅಕ್ಸೆಪ್ಟೆಡ್. ಸರಿ ಮಾಡ್ರಿ ಇನ್ನೇನು. ಸೊ ಇವತ್ತು ಪೂರ್ತಿ ನಮ್ಮ ಕ್ಯಾಮ್ರಾಮ್ಯಾನು ಬರೀ ಕನ್ನಡದಲ್ಲೇ ಮಾತಾಡಬೇಕು. ಒಂದು ಪದ ಇಂಗ್ಲೀಷ್ ಪದ ಉಪಯೋಗಿಸಿದ್ರು ಕೂಡ ಆ 1000 ರೂಪಾಯಿಲಿ 10 ರೂಪಾಯಿ ಕಟ್ಟಾಗ್ತಾ ಬರ್ತಾ ಇರುತ್ತೆ. ಇವತ್ತು ಇವನು ಪೂರ್ತಿ ಕನ್ನಡನೇ ಒಂಚೂರು ಇಂಗ್ಲೀಷ್ ಬರ್ಸಿದ್ರು. ಸೊ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ಟೈಮಿಂಗ್ಸ್ ಕೂಡ ಇದೆ. ನೈಟ್ 12 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ನೈಟ್ 12 ಗಂಟೆ? ರಾತ್ರಿ 12 ಗಂಟೆವರೆಗೂ ಜೊತೆಲಿ ಇರ್ತೀಯಾ? ಅಲ್ಲಿವರೆಗೂ ಇರ್ತೀನಿ. ನೀನು ಬಾತ್ರೂಮ್ಗೆ ಹೋದ್ರು ನಿನ್ನ ಜೊತೆಗೆ ಬರ್ತೀನಿ. ನೈಟ್ 12 ಗಂಟೆವರೆಗೂ ಇವನು ಇಂಗ್ಲೀಷ್ ಪದ ಮಾತಾಡಬಾರ್ದು. ಅದರಲ್ಲೂ ಎಕ್ಸ್ಪೆಷಲಿ ಇವತ್ತು ಇವನು ಫ್ಯಾಮಿಲಿಲಿ ಫಂಕ್ಷನ್ ಕೂಡ ಇದೆ. ನೋಡೋಣ ಅದು ಹೆಂಗೆ ಇಂಗ್ಲೀಷ್ ಮಾತಾಡ್ತಾರೆ. ಫ್ಯಾಮಿಲಿಲಿ ಎಲ್ಲ ತುಂಬಾ ದೂರದಿಂದ ಬಂದಿದ್ದಾರೆ. ಅವ್ರ ಮುಂದೆ ಮಾಡಕ್ ಸ್ವಲ್ಪ ಸಂಕೋಚ ಆಗ್ತಾ ಇದೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಓಕೆ, ಪರವಾಗಿಲ್ಲ. ನಮ್ಮ 1000 ರೂಪಾಯಿ ಬೇಕು ಅಂದ್ರೆ ನೀನ್ ಮಾಡ್ಲೇಬೇಕಪ್ಪ. ದುಡ್ಡಿದ್ರೇನೆ ಬೆಲೆ ಎಲ್ಲದೂ. ಅಯ್ಯೋ, ನಿಮ್ಮ ಲಜ್ಜೆಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲೂ. ಇವನ್ ಚಾಲೆಂಜು ಇಂಗ್ಲೀಷ್ ಮಾತಾಡಬಾರ್ದು. ಬಟ್ ಆದ್ರೆ ನನ್ನ ಚಾಲೆಂಜ್ ಹೇಗಾದ್ರೂ ಮಾಡಿ ಇಂಗ್ಲೀಷಲ್ಲಿ ಮಾತಾಡಿಸ್ಲೇಬೇಕು. ನೋಡೋಣ, ಹೇಗಾದ್ರೂ ಮಾಡಿ ಪಕ್ಕ ಇವನು ಇಂಗ್ಲೀಷಲ್ಲಿ ಮಾತಾಡಿಸ್ತೀನಿ. ಯಾಕಂದ್ರೆ ನನಗೆ ಲಾಸ್ ಆಗುತ್ತೆ. 1000 ರೂಪೀಸ್ ಚಾಲೆಂಜಾ? ಚಾಲೆಂಜ್. ಅಪ್ಪ ರೋಹನ್, ನಿನಗೆ ಸ್ಯಾಮ್ ಸಮೀರ್ ಇಷ್ಟ ತಾನೆ? ಅವ್ರದ್ದೊಂದು ಡೈಲಾಗ್ ಹೇಳು ಸ್ಟಾರ್ಟಿಂಗು. ಮಚ್ಚ, ಅಲ್ಲೋ ಮಾಮ, 10 ರೂಪಾಯಿ ಕಟ್ಟು. ಕಟ್ಟು 10 ರೂಪಾಯಿ ಕಟ್ಟು. ಅಲ್ಲಿ ಆಗ್ತಲ್ಲ ತಗೊಂಡೋಗಿ. ಉಪ್ಪು ಏನಂತ ಇದ್ರಲ್ಲಿ ಗೊತ್ತಿಲ್ಲ ನನಗೆ. ನಾನೇನು ಇವಾಗೇ ಬಂದಿದ್ದು. ನಾನು ರಾತ್ರಿ ಬಂದಿದ್ರೆ ಮರ್ದಾಗೋ ಜಾಗ ಇರ್ತಾರೆ. ನಾನು ನಮ್ಮನೆಗೆ ಹೋಗ್ತೀನಿ ಕಣೋ. ಹಲೋ ಹಲೋ, 20 ರೂಪೀಸ್ ಏನಕ್ಕೆ? ಹಲೋ ಕನ್ನಡದ್ದೇ ಏನಕ್ಕೆ? ಅಲ್ಲಿ ಮಾಡ್ತಾ ಇಲ್ವಾ? ನಿಲ್ಲಿಸಿ ಸಾಕು. ನಾನು ಇಷ್ಟೊಂದು ಸ್ಮಾರ್ಟ್ ಆಗಿರೋದು ನೋಡಿ ಯಾರು ಬಿದ್ದಿದ್ರೆ ಸುಮ್ಮನೆ ಯಾಕೆ ಅಂತ ಕಟ್ ಮಾಡ್ತೀನಿ. ಇವರಿಬ್ರಲ್ಲಿ ಯಾರು ಕಟ್ ತಿಂತಾರೆ ಅಂತ ಚಾಲೆಂಜ್. ಆ ಕಡೆ ಬಾ. ನೋಡಿ, ನಮ್ಮ ಲೈಫ್ ಸ್ಟೈಲ್ ಈ ಥರ ಇದೆ. ಮಮ್ಮಿ ಫೋನ್ ಎತ್ ಮಮ್ಮಿ. ಯಾರು ಅದು ಹೇಳ್ತಾರ? ನಾವೇ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ವಾಶ್ ಏನು ಫ್ರೆಶ್ ಅಪ್ ಆಗೋಣ. ಅವ್ನು ಎಷ್ಟು ಫೋನ್ ಮಾಡು ಕೇಳೋಣ. ಇಲ್ಲ ನಾನು ಕೇಳು. ಚಿನಿ ಹೋಗಿ ಫೋನ್ ತಗೊಂಬರೋ. ನಾನು ಇವು ಮಕ್ಕಳಲ್ಲ ಬೀಪ್. ಇಂಗ್ಲೀಷ್ ಏನದು? ಅದು ಇಂಗ್ಲೀಷ್ ಬರಲ್ಲ ಅಲ್ವೇನಾ? ಬೀಪ್ ಏನು ಇಂಗ್ಲೀಷಾ? ಇಂಗ್ಲೀಷ್ ಅಂದಲ್ಲ ಈಗ.
ನಮ್ನ ಹಾಳು ಮಾಡ್ದ ಅಂತ ನೀನು ಬಂದಿಲ್ಲ ಕಣ ಕ್ಯಾಮ್ರಾ ಆಫ್ ಮಾಡು ಫಸ್ಟು 8ನೇ ಕ್ಲಾಸು ಏನು ಕೊಡ್ಸೋದಿಲ್ವಾ ಮನೆಗೆ ಬಂದ್ರೆ ಹಂಗೆ ಕುಣಿಸ್ತೀಯಲ್ಲ ಸ್ವೀಟ್ ತಿನ್ನು ಅದು ಬಾಳೆಹಣ್ಣು ಖರ್ಜೂರ ಮತ್ತೆ ಕೋಕೋಲ ವೈ ಏನ್ ನಾನೇನ್ ಪಕರನ್ ತರ ಕಾಣಿಸ್ತದೆ ನೀನ್ ಹೇಳ್ದಂಗೆಲ್ಲ ಹೇಳಿಸ್ಕೊಳಕ್ಕೆ ಅಲ್ಲಿ ಎತ್ತಾಡೋದು ಕೆಲಸ ಇದೆ ಇನ್ನು ಮಾಡ್ಬೇಕು ಅದನ್ನ ಇವ್ರು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಆಲೇ ಟೈಮ್ ಬಂದು ಎಷ್ಟಾಗಿದೆ ಗಡಿಯಾರ ಫೋನ್ ಇಟ್ಕೊಳ್ಳೋ ಹೋಗೋಣ ಬರ್ತೀಯ ಅಲ್ವಾ ಅಷ್ಟೇ ಕೇಳಿದ್ದು ಏನೋ ಕಾಮಿಡಿ ಮಾಡ್ತಾರೆ ಸರಿ ಸರಿ ಆಯ್ತು ನಮಗೂ ಟೈಮ್ ಬರುತ್ತೆ ಅವಾಗ ಹೇಳ್ತೀನಿ ಬತ್ತೀನಿ ಅಂತ ನಾನು ಬರೋಣ ಅಂದ್ರೆ ಅನ್ಕೋತಿರ್ಲಿಲ್ಲ ಬತ್ತೀನಿ ಅಂತ ಮುಂದಕ್ಕೆ ಹಾಕೊಂಬಂದಲ್ಲ ಅದಕ್ಕೆ ಎಲ್ಲಿ ಮಾಮ್ ಏನಿಲ್ವಾ ಸಂಡೇ ಅಪ್ಪ ಇವತ್ತು ಸಂಡೇ ಫೋನ್ ಮಾಡಿದ ಅದಕ್ಕೆ ಮಾಡಿದೆ ಅವ್ನು ಫೋನ್ ಮಾಡಿದ ಮತ್ತೆ ಅದಕ್ಕೆ ಮಾಡಿದೆ ದುಡ್ಡು ನಿಂದೆ ಅದೇ 24 ಅವರು ನನ್ನ ದುಡ್ಡು ಕಳ್ಕೊಳಕ್ ಅಷ್ಟೊಂದು ಇಷ್ಟ ನೀನು ನೀನ್ ಏನಾರು ಕೊಡಿಸ್ಬೇಕು ಹಂಗಂದ್ರೆ ಹೇಗೆ ಹಾಂ ಕೊಡಿಸ್ತೀನಿ 10 ರೂಪಾಯಿ ಏನಾರು ಕೊಡಿಸ್ತೀನಿ 10 ರೂಪಾಯಿ ಅಲ್ಲ ನಂಗೆ 10 ರೂಪಾಯಿ ಬೇಡ. ಆಯ್ತು 20 500 ರೂಪಾಯಿ ಎಷ್ಟ ಕಾಲ ಎಲ್ಲ ಕಳ್ಕೊಂಡ್ಬಿಟ್ಟು ಅದಕ್ಕೆ ದೊಡ್ಡ ಅಮೌಂಟ್ ಇರಲಿ ಓ ಇಲ್ಲ ಹೋಗು ಅದಕ್ಕೆ ಬೈತಾ ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ ನಿನ್ಗೆ ಅಲ್ಲಿ ಹೋಗ ಅದೇನ್ ಕೆಲಸ ನೋಡು ಬಿಡಣ ಎಷ್ಟು ಪಾಕೆಟ್ ಅವೆ ಇದಾವೆ ಅವನ್ ನೋಡ್ಬೇಕಷ್ಟು ಆಪಲ್ ಆಪಲ್ ಏಯ್ ಸುಮ್ಮನಿರಲ್ಲ ಈ ಟೆನ್ಷನ್ ಅಲ್ಲ ನೀನು ಅದನ್ನೆಲ್ಲ ಕೇಳ್ಬೇಡ ಪ್ಲೀಸ್ ಈಗ ನನಗೆ ಏನ್ ಕೇಳ್ದೆ ನಾನು ಹಂಗೆ ಆಡ್ತಾ ಇದೆಯಲ್ಲ ಈ ಕೋಸಂಬರಿ ಅನ್ಸುತ್ತಿದ್ದು ಅದು ಕೊತ್ತಂಬರಿ ಹ್ಞೂ ಕಣವಾ ಮಿಕ್ಸ್ ಮಾಡ್ಬೇಕಾ ಅದೇ ಫಸ್ಟ್ ಏನೇನು ಹಾಕ್ಬೇಕು ಅಂತ ನೋಡ್ಕೋಬೇಕು ಸಗಿ ಕುಂಕುಮ ಕುಂಕುಮ ತಗೊಂಡದಿಕ್ಕೆ ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ ಆ ನಗುವಿಗಾಗಿ ತವರು ಕಾದಿದೆ ತರುಣು ಅದು ತಗೊಂಡು ಆ ಕಡೆ ಒಳಗೆ ಪಾಚ್ಕೆ ಫುಲ್ಲು ಹಾಂ ಆರಾಮ ಇದು ಮುಂದೆನೇ ಇರಲಿ ಅಯ್ಯ 3 ಜನನೇ ಇರೋದು 3 ಚೀರ ಐತೆ ಇನ್ನೊಂದು ಎಲೆ ತತ್ತೀನಿ ಬಂದು ಕೆಲಸ ಮಾಡೋ ಅಂದ್ರೆ ಲಾ ಈ ಚೇರ ಒಂದಷ್ಟು ಇಲ್ಲ ಹಾಕು ಬಂದು ಊಟ ಕುತ್ಕೊಂಡು ಕಾಯ್ತಾರೆ ಹೋಗಪ್ಪ ಅದು ಚೇರ್ ಬಿಡಕ್ಕ ಆಚೆ ಅವ್ರು ಬಂದವರೆಲ್ಲ ಕೂತ್ಕೊಂಡು ಎತ್ಕೋ ಎಲೆ ಕಟ್ ಮಾಡೋಣ ಏಯ್ ಫೋನ್ ನೋಡಬಾರ್ದು ಕೀ ಕೊಡ್ಲಿಲ್ಲ ಇದು ಕ್ಯಾನ್ ಎತ್ಕೋ ಹಂಗೆ ಮೇಲೆ ಹೊತ್ಕೊಬತ್ಯಾ ಕ್ಯಾನ್ನ ಹಾಂ ಕ್ಯಾಶ್ ಐತೆ ಫೋನ್ ಪೇ ನನ್ನ ಶಿಷ್ಯನ ಹತ್ರ ಐತೆ 10 ರೂಪಾಯಿ 5 ರೂಪಾಯಿಗೆ ಎಲ್ಲ ನಮ್ಮ ಬಗ್ಗೆ ಮಾತಾಡ್ಬೇಕು ಈ ತರ ಫ್ಯಾಮಿಲಿ ಫಂಕ್ಷನ್ ಬಂದಾಗ ಸೀಟ್ ಕಳ್ತನ ಆಗ್ಬಿಡ್ದು ಪ್ಲಾಸ್ಟಿಕ್ ತಗೊಂಡೆ ಫೋನ್ ಹಾಂ ಅದು ನಮ್ದಲ್ಲ ಅದು ಹೋಗಲ್ಲ ಎಲ್ಲ ಐಟಮ್ ತಗೊಂಡು ಏಯ್ ಸಾಕು ಬಿಡ್ಲಾ ಪಾಯಸ ಯಾರು ಹಾಕ್ಲೇ ಇಲ್ಲ ಏರ್ಪಾಡ್ಸು
ಗಾಡಿ ಕೀ ಕೊಡು. ಆಮೇಲೆ ಅಲ್ಲಿ ಗಾಡಿ ಕೀ ಕೊಡು. ನೀರೇನ ನಿಮ್ಮ ಮನೆಗೆ ಹೋಗೋದು ಬಾ. ನಾನು ಬರೋದು ಲೇಟ್ ಆಗುತ್ತೆ, ನೀವು ಹೋಗ್ರಿ. ಹೌದು, ಅದೆಲ್ಲ ಕ್ಲೀನ್ ಮಾಡ್ಬೇಕು ನೀವು. ಯಾವ್ದೆಲ್ಲ ಅಮ್ಮ ಏರ್ಪೋರ್ಟ್ಸ್ ಕೊಡು. ಗೊತ್ತಾಗಿಲ್ಲ, ಟೋಪಿ ಹಾಕೊಂಡ್ಬಿಟ್ಟಿದ್ದೀರಾ, ಊಟ ಬೇರೆ ಮಾಡಿದ್ರಿ. ನೀವು ಕಾಫಿ ಕುಡಿತೀರಾ, ಟೀ ಹೇಳ್ದ? ಬೇಡಪ್ಪ, ನೀರು ತಮ್ಮ ಒಂಚೂರು. ಹಾಂ ಮಗ 500 ರೂಪಾಯಿ ಖಾಲಿ ಮಾಡ್ದ. ಇಂಥ ಜಾಗದಲ್ಲೆಲ್ಲ ಆಗಲ್ಲ, ಬೇಕಾದ್ರೆ ಬೇರೆ ಜಾಗದಲ್ಲೆಲ್ಲ ಇದ್ರೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ. ಇಲ್ಲೇನು ಮಾಡೋಕ್ಕಾಗಲ್ಲ, ವಿಧಿ ಅದು. ಆಯ್ತು ಹೇಳಿತು, ಸುಮ್ಮನೆ ಡೌ ಕೊಡ್ತಿದ್ದ ಅಷ್ಟೇ. ಸಾಕು ಸಾಕು ಬಂತಲ್ಲ. ಇನ್ಶಾರ್ಟಲ್ಲಿ ಏನೋ ಮಾಡ್ತಿರಲ್ಲ, ಏನು ಅದು ಆ್ಯಪ್, ಅದು ಆ್ಯಪ್ ಹೆಸರು, ಆ್ಯಪ್ ಹೆಸರು. ಏನು ನಾನು ಏನು ಕೇಳ್ದೆ ಹೇಳು? ಕ್ರಿಕೆಟಲ್ಲಿ ನೇಮ್ ಇರೋದು ಹೆಸರೇನು? ನೀನೇಂಟ್ರಲ್ಲಿ ಹೇಳ್ದೆ? ನೀನೇಂಟ್ರಲ್ಲಿ ಹೇಳ್ದೆ? ನಾನು ಕರೆಕ್ಟಾಗಿ ಹೇಳಿದ್ದೀನಿ ನೋಡು. ಏನು ಕೇಳ್ದೆ ಹುಡುಗ? ವಿರಾಟ್ ಕೊಹ್ಲಿ ಇಷ್ಟನಾ RCB ಇಷ್ಟನಾ? ಇದಕ್ಕೇನು ಆನ್ಸರ್ ಮಾಡ್ತೀಯ? ಕ್ರಿಕೆಟ್ ಆಡ್ತಾರಲ್ಲ ಅದ್ರ ಹೆಸರೇನು? ಇದಾಡ್ತಾರ ಅದ್ರ ಹೆಸರೇನು? ಗೊತ್ತಿಲ್ಲ. ಗ್ರೌಂಡ್ ಮಚ್ಚ. ಏನು ಹೇಳು? ಗ್ರೌಂಡ್. ಗ್ರೌಂಡ್ ಏನು ಹೇಳು? ಏನು ಹೇಳು? ನೀವು ಇಷ್ಟು ಬೇಗ ಯಾಕೆ ಹೋಗುತ್ತಿದ್ದೀರಾ? ಬೈಲಿ ಆಯ್ತು. ಅತ್ತೆ ಬಾರತೆ ನಮ್ಮನೆಗೆ ಯಾಕತೆ ಹೊರಡ್ತಿದ್ಯ? ಅಯ್ಯೋ ಕರ್ಮ ಕಾಂಡ್ವೆ. ನಮ್ ಚಿದಣ್ಣ ಇದ್ದಿದ್ರೆ ಹೆಂಗೆ ಬಾರೇ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಬಾರೇ ನಾನು. ಆಟೋದಲ್ಲಿ ಕರ್ಕೊಂಡು ಹೊಸಿ ಟಾಟಾ ಹೇಳಿದ್ನೆ ನಾವು ಇಂಗ್ಲೀಷ್ನಲ್ಲಿ. ಬೂಸ್ಟ್ ಮಾಡಕ್ಕೆ ಎಷ್ಟು ರೂಪಾಯಿ? ಬೂಸ್ಟ್ ಎಷ್ಟೇ? ವಿಸಿಟ್ ಯುವರ್ ಪ್ರೊಫೈಲ್, ವಿಸಿಟ್ ಯುವರ್ ವೆಬ್ಸೈಟ್, ಮೆಸೇಜ್, ವಿಸಿಟ್ ಮೈ ಪ್ರೊಫೈಲ್. ಸಾಕಪ್ಪ. ವಿ ಶುಡ್ ಸಿ ಹ್ಯಾಡ್ ಇನ್ನೂ ಕಮ್ಮಿ ಲಾಸ್ಟ್ ಅದೇ 90. ನೀನು ಪ್ರೊಫೈಲ್ ವಿಸಿಟು 69 ಜನ ಮಾಡ್ತಾರೆ. ಅದೇ 200 145 ರೂಪಾಯಿ ಮಾಡಿದ್ರೆ 100 ಜನ ವಿಸಿಟ್ ಮಾಡ್ತಾರೆ. 5,000ದಿಂದ 9,000ವರೆಗೂ ನೋಡ್ತಾರೆ. ಇದಕ್ಕೆ ಮಾಡ್ಬೇಕು ನಾವು. ಇದಕ್ಕೆ ಮಾಡಿದ್ನಲ್ಲ ನಾನು ಬೂಸ್ಟು. ಅವ್ರದ್ದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮಚ್ಚ, ವಿಡಿಯೋಗಳನ್ನ ಬೂಸ್ಟ್ ಮಾಡಲ್ಲ. 2 ಟೈಮ್ಸ್ ಹಾಕಿದ್ದೆ ನೋಡಿ, 2 ರೌಂಡು. ಅದೇ ಏನು ಮಾಡೋದಿಲ್ಲ, ಡಿಲೀಟು. ಎಡಿಟ್ ಮಾಡ್ಬೋದು ನೋಡಿ, ಎಡಿಟ್ ಮಾಡ್ಬೋದು. ಎಡಿಟ್ ಆಗಲ್ಲ ಕಣ. ಏನು ಹೇಳು, ನಾವು ಹೋಯ್ತೀವಿ, ನಂಗೆ ಟೈಮ್ ಆಯ್ತು. ಹೆಂಗೆ ಹೇಳು, ಜಿಮ್ ಬಾಡಿಲಿ ಹಿಂಗೆ ದುಡ್ಡು, ಮನಿ. ಹಾಂ, KBS ಅಲ್ಲೇ. ಅದೆಲ್ಲ ಎತ್ತಿಕ್ಬೇಕಂತ ಐಟಮ್ನ. ಇಲ್ಲಿಗೆ ಹಾಂ, ಯಾವ್ದು ಹೇಳು? ಚೇರ್ ಮೇಲೆ ಇರೋದು ದೊಡ್ಡ ಐಟಮ್ಗಳು ಎಲ್ಲ. ನಾನು ಹೇಳ್ತೀನಿ ನಡಿಯಪ್ಪ. ಹಲೋ ನಿಮ್ಗೆ ಯಾಕೆ ಬೇಕದು? ಇರೋಲೇ ಕಂಟೆಂಟ್ ಐತೆ ಇರೋ. ಯಪ್ಪ ನಾನು ಇಲ್ಲಿರಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನ್ನ ಹತ್ರ 500 ಇದ್ದಾಗಲೇ ಹಂಗೆ ಅನ್ಕೊಂಡೆ. ಒಂದು ಮಾತಾಡಬಾರ್ದು. ಆಂಗ್ಲ ಪದೇಶ, ಆಂಗ್ಲ ಭಾಷೆನ ಒಂದು ಹಾಂ ನನ್ಗೆ ಗೊತ್ತಿಲ್ಲ. ಅಷ್ಟೇ.
ಆಂಬುಲೆನ್ಸ್ ಗೋಗಲ್ಗಿ ನಾನು ನೀನ್ ಅಲ್ಲಿ ಮಾತಾಡ್ದಂಗ ಮೂಗ್ನಾಗ ಕುತ್ಕೊಂಡ್ಬಿಟ್ರೆ ನಾವ್ ಹೆಂಗ್ ಇದ್ ಮಾಡೋದಲ್ಲಿ? ನನ್ನಿಷ್ಟ. ಅಲ್ಲ ಇವ್ನ್ ಮಾತಾಡ್ದಂಗ ಮೂಗ್ನಾಗ ಕುತ್ಕೊಂಡ್ಬಿಟ್ರೆ ನಾವ್ ಹೆಂಗಪ್ಪ ಟಾಸ್ಕ್ ಕಂಪ್ಲೀಟ್ ಮಾಡ್ಸೋದು, ಇಂಗ್ಲೀಷಲ್ಲಿ ಮಾತಾಡ್ಸೋದು? ಹೇಳ್ಬಿಡು ನೀನ್ ಯಾಕೆಪ್ಪ? ನೋಡಿ ಇನ್ನೂ ಎಷ್ಟು ಸಮಯ ಇದೆ ಏನು ಮುಗಿಯೋದಕ್ಕೆ? ಇನ್ನು ಎಷ್ಟು? ಇನ್ನು 3 ಅವರ್ ಇದೆ. 1, 2, 3 ಅವರು ನಾನು ಮಲಗುತ್ತೇನೆ. ಅಷ್ಟೊಳಗೆ ಟಾಸ್ಕ್ ಹೋಗಲಿ. ಇವಾಗ ಮಕ್ಕಳ ಕಾಟ ಹೊಡೆದಿದ್ರಿ ಹೆಂಗಿರೋದು ಹೇಳು? ಏನಿದು? ಏನದು ಹಂಗನ್ಬಿಟ್ರೆ ಏನಪ್ಪ? ಯಾಕೋ ಓಯ್ ಬ್ಲ್ಯಾಕಿ ಡ್ರೆಸ್ ಚೇಂಜ್ ಮಾಡ್ತಿದ್ದ? ಬಾ ಪಾನಿಪುರಿ ಕೊಡಿಸಿ ನಾವು. ಹಲೋ ದೂರದ ದರ್ಶನ. ನನಗೆ ಗೊತ್ತು ನೀನು ಸೋತೋಗಿದ್ಯಾ, ಯಾಕೆಂದರೆ ಅಷ್ಟು ತಪ್ಪು ಮಾಡಿದ್ಯಾ. ಕರೆಕ್ಟಾಗಿ ಲೆಕ್ಕ ಹಾಕೊಂಡ್ರೆ ಸಕಾಲ ಸೋತೋಗಿರ್ತಿದೆ. ವಿನ್ ಆದರೆ ನೀನು ಅದೇ ಮೇಲೆ ಹಾಕ್ತೀನಪ್ಪ. ಎಷ್ಟು ಅಮೌಂಟ್ ಗೆದ್ದಿದೆ ಅಷ್ಟು? 500 ರೂಪಾಯಿ ಕಳಿಸ್ಕೊಡು. ತೆಗೆದ್ಬಿಡು ನಮ್ಮನ್ನ. ದುಡಿಮೆ ನನಗೆ ಕಳ್ಸಿ. ಸೊ ಫೈನಲಿ ಗೈಸ್, ಈ ಚಾಲೆಂಜಲ್ಲಿ ನಾನು ವಿನ್ ಆಗಿದ್ದೀನಿ, ರೋಹನ್ ಸೋತೋಗಿದ್ದಾನೆ. ಹೌದು, ಇವನಿಗೆ ಕೊಟ್ಟಿರೋ 1000 ರೂಪೀಸ್ನ ಇವ್ನು ಸೋತೋಗಿದ್ದಾನೆ. ಅದನ್ನು ಅವನ ಬಾಯಾರೆ ಕೇಳಿ ಅದು ಹೇಗೆ ಸೋತೋದು ಅಂತ ಹೇಳೋ ಮುಂಚೆ. ಗಾಯ್ಸ್, ಇವತ್ತಿನ ಚಾಲೆಂಜ್ ನಾನು ಸೋತೋದು ಏನು ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಇವತ್ತು ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಇತ್ತು ನಮ್ಮ ಮನೇಲಿ. ಅದರದ್ದು ಆಪರ್ಚುನಿಟಿ ಯೂಸ್ ಮಾಡ್ಕೊಬಿಟ್ಟ. ಆ್ಯಂಡ್ ನನ್ನ ಬ್ರದರ್ಸ್ ಎಲ್ಲರೂ ಇವನಿಗೆ ಸಪೋರ್ಟ್ ಆಗಿಬಿಟ್ಟಿದ್ರು. ಒಂದೊಂದು ಚಿಕ್ಕ ಪಾಯಿಂಟ್ ಹಿಡಿದ್ಬಿಟ್ಟು ಇವನಿಗೆ ಹೇಳ್ತಾ ಇದ್ದಾರೆ, ಹಿಂಗೆ ಹೇಳ್ದ ಹಂಗೆ ಹೇಳ್ದ. ಓಕೆ ಅಂದರೆ ಓಕೆ, ಟೈಮ್ ಕೇಳಿದ್ರು ಟೈಮು. ಯಾವ ಗಾಡಿ ಅದು? ಆಂಬುಲೆನ್ಸ್ ಅಂದ್ರೂ ಅದು ಇಂಗ್ಲೀಷು. ತುಂಬ ಡಿಫಿಕಲ್ಟ್ ಆಗಿತ್ತು. ಸೊ ಅದಕ್ಕೆ 1000 ರೂಪೀಸ್ ಸೋತಿರೋದ್ರಿಂದ ಏನು ಅನ್ನಿಸ್ತಾ ಇದೆ? ಆಪರ್ಚುನಿಟಿ ಮಿಸ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಎಲ್ಲ ಫೇಸ್ ಮಾಡೋಗಿದ್ರೆ ಡೆಫಿನೆಟ್ಲಿ 1000 ರೂಪೀಸ್ನು ವಿನ್ ಮಾಡ್ಕೊತೀನಿ. ಅದು ಸಾಧ್ಯ ಇಲ್ಲ, ಯಾಕೆಂದರೆ ನಾವು ಗೆಲ್ಲೋದಕ್ಕೆ ಬಿಡೋದಿಲ್ಲ. ಅದೇ ಹೇಳಿದ್ನಲ್ಲ, ಫಂಕ್ಷನ್ ಇತ್ತು, ಅದ್ರ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡ. ಇಲ್ಲ ಅಂದಿದ್ರೆ ನಾವೇ ಬೇರೆ ಥರ ಇರ್ತಾ ಇದ್ವಿ. ಸೊ ಆ ಹುಡುಗರನ್ನು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದರು. ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಇರಲಿ ಅವ್ರಿಗೊಂದು. ಇವನಿಗೆ ಮಿಸ್ಟೇಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೆ ಅವರು. ಅವರಿಂದ ನನಗೆ ಹರ್ಟ್ ಆಗಿದ್ದೆ. ಇಟ್ಸ್ ಓಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದಕ್ಕೆ ಒಂದು ಸ್ವಲ್ಪ ಹ್ಯಾಪಿ ಇದೆ. ಥ್ಯಾಂಕ್ ಯು ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಲವ್ ಯು. ಸೊ ಈ ಚಾಲೆಂಜಲ್ಲಿ ಫೈನಲಿ ನಾನೇ ವಿನ್ ಆಗಿರೋದು. ಇನ್ನು ನೆಕ್ಸ್ಟ್ ಚಾಲೆಂಜು ಏನು ಮಾಡಬೇಕು, ಅಥವಾ ನಿಮ್ಮ ತಲೆಯಲ್ಲಿ ಏನಾದರೂ ಹೊಸ ಐಡಿಯಾನ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋಣ, ನೆಕ್ಸ್ಟ್ ವೀಡಿಯೋನ ಕೂಡ ಅದ್ರ ಮೇಲೆ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಕ್ರೇಜಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸರಿ, ಮುಂದಿನ ವೀಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.